ಹಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆಯುತ್ತಿರುವ ನೂತನ ದೇವಾಲಯ ಲೋಕಾರ್ಪಣೆಯ ಅಂಗವಾಗಿ ಬ್ರಹ್ಮಕಲಶೋತ್ಸವ, ಲಕ್ಷಮೋದಕ ಹವನ, ಶತಚಂಡಿಕಾ ಯಾಗ 2016 ಕಾಯಿಗಣ ಕಾರ್ಯಕ್ರಮದ 4ನೇ ದಿನದ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು. ಪೂರ್ಣಕುಂಭ ಸ್ವಾಗತದೊಂದಿಗೆ ಉಡುಪಿಯ ಶ್ರೀ ಕಾಣಿಯೂರು ಮಠದ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರನ್ನು ಬರಮಾಡಿಕೊಂಡು ಪಾದಪೂಜೆ ಸಲ್ಲಿಸಿ ಫಲಪುಷ್ಪವನ್ನು ನೀಡಿ ಗೌರವಿಸಲಾಯಿತು. ನಂತರ ಮಾತನಾಡಿದ ಸ್ವಾಮೀಜಿಯವರು, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗಣಪತಿಯೇ ಪ್ರಥಮ ಪೂಜಿತ. ಯಾವುದೇ ಕಾರ್ಯ ನಿರ್ವಿಘ್ನವಾಗಿ ನೆರವೇರಬೇಕಿದ್ದರೆ ಗಣಪತಿಯನ್ನು ಮೊದಲು ಪೂಜಿಸಬೇಕು ಎಂದು ಕರೆ ನೀಡಿದರು. ಅಯೋಧ್ಯೆಯಲ್ಲಿ ಬಲರಾಮನ ಪ್ರತಿಷ್ಠೆಯಾಗಿದೆ. ಹಟ್ಟಿಯಂಗಡಿಯಲ್ಲಿ ಬಾಲಚಂದ್ರ ಬಾಲ್ಗಣಪತಿ ದೇವಾಲಯವನ್ನು ನಿರ್ಮಿಸಿ ಪೂಜಿಸುತ್ತಿದ್ದಾರೆ ಎಂದರು. ರಾಮಚಂದ್ರ ಭಟ್ರ ಆ ತಪಸ್ಸಿನ ಫಲ ಇವತ್ತು ದೇವಸ್ಥಾನ ಇಷ್ಟೊಂದು ಉತ್ತಮವಾದ ರೀತಿಯಲ್ಲಿ ಬೆಳೆದದ್ದು ನೋಡಿದಾಗ ಬಹಳ ಆಶ್ಚರ್ಯವಾಗ್ತದೆ. ಅದರ ಹಿನ್ನೆಲೆಯನ್ನು ಹೇಳಿದಾಗ ಇದೊಂದು ರೀತಿಯಲ್ಲಿ ಅವರು ಹೇಳಿದರು ಪವಾಡ ಅಂತ ಹೇಳಿ, ಮಹಾಪವಾಡವೇ ಅಂತ ನಾವು ಹೇಳಬಹುದು. ಅಂತಹ ಸಾಹಸ ಕಾರ್ಯವನ್ನು ಮಾಡಿ ಗಣಪತಿಯ ಒಂದು ಸ್ಥಾಪನೆ ಮಾಡಿದ್ದು ಇದು ಬಹಳ ಉತ್ತಮವಾಗಿರತಕ್ಕಂತಹ ಕೆಲಸ. ಅವರು ಹೇಳಿದರು ಅಡಿಯಲ್ಲಿ ಬಹಳ ಬೇರೆ ಬೇರೆ ತರಹವಾದ ಕಶ್ಮಲಗಳೆಲ್ಲ ಇದ್ದು ಅಂತ ಹೇಳಿದರು ಅವರು. ಅಂದರೆ ಗಣಪತಿ ದೇವರಿಗೆ ಇಚ್ಛೆ ಇತ್ತು ನಾನು ಮೇಲೆ ಬರಬೇಕು ಅಂತ ಹೇಳಿ. ಆದ್ದರಿಂದ ಆ ಗಣಪತಿ ದೇವರ ಇಚ್ಛೆಗೆ ಅನುಸಾರವಾಗಿ ಇವತ್ತು ಅತ್ಯಂತ ಸಂತೋಷದಿಂದ ಕೂತ್ಕೊಂಡಿದ್ದಾರೆ ಗಣಪತಿ ದೇವರು. ನಮ್ಮ ಗಣಪತಿ ದೇವರು ನಮ್ಮ ಬಾಲಚಂದ್ರ ಭಟ್ರು, ರಾಮಚಂದ್ರ ಭಟ್ರ ಆ ಒಂದು ಕಾರ್ಯವನ್ನೇ ವಿಶೇಷವಾದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇರತಕ್ಕಂತಹ ಬಾಲಚಂದ್ರ ಭಟ್ರು. ಅವರು ರಾಮಕೃಷ್ಣ ಭಟ್ರು, ಇವರು ಬಾಲಚಂದ್ರರು. ಅವರು ರಾಮಚಂದ್ರ, ಇದು ಬಾಲಚಂದ್ರ. ಇವತ್ತು ಅಯೋಧ್ಯೆಯಲ್ಲಿ ಬಾಲರಾಮ ಇದ್ದಾಗೆ ಇಲ್ಲಿ ಬಾಲಚಂದ್ರರು, ಅವು ರಾಮಚಂದ್ರರು. ಆದ್ದರಿಂದ ಇದು ಬಾಲರಾಮರು ಇವತ್ತಿಲ್ಲಿದ್ದಾರೆ. ನಿಜವಾಗಿಯೂ ಆ ಬಾಲಕನಂತೆ ಅತ್ಯಂತ ಉತ್ಸಾಹದಿಂದ ಅವರೆಲ್ಲ ಕೆಲಸ ಮಾಡಿದ್ದರಿಂದ ಎಲ್ಲರನ್ನು ಹುರಿದುಂಬಿಸಿದ್ದರಿಂದ ಇವತ್ತು ಈ ಒಂದು ದೇವಸ್ಥಾನ ಬಹಳ ಸುಂದರವಾಗಿ ಶ್ರೀ ಕ್ಷೇತ್ರ ಹೊರನಾಡಿನ ಧರ್ಮಕರ್ತ ಭೀಮೇಶ್ವರ ಜೋಶಿ ಮಾತನಾಡಿ, ಒಂದು ಕ್ಷೇತ್ರ ಸಮಾಜಕ್ಕೆ ಪರಿಚಯ ಆಗುವುದಕ್ಕೆ ಅದರ ಹಿಂದಿರುವ ಪರಿಶ್ರಮವೇ ಕಾರಣ. ಇಂದು ಅತ್ಯಂತ ಶಾಸ್ತ್ರಬದ್ಧವಾಗಿ ದೇವಾಲಯ ನಿರ್ಮಾಣವಾಗಿದ್ದು ಎಲ್ಲ ಭಕ್ತರಿಗೆ ಒಳಿತಾಗಲಿ ಎಂದು ಶುಭ ಹಾರೈಸಿದರು. ಎಷ್ಟು ವರ್ಷಗಳ ಕಾಲದಿಂದ ಅಪೇಕ್ಷೆ ಇದ್ದಿದ್ದು ದೇವಾಲಯದ ಜೀರ್ಣೋದ್ಧಾರವಾಗಬೇಕು, ಗಣಪತಿಗೆ ಸಂಬಂಧಪಟ್ಟಂಥ ಇರ್ತಕ್ಕಂಥ ಅಲ್ಲಿ ಗರ್ಭಗುಡಿಯಲ್ಲಿರ್ತಕ್ಕಂಥ ನ್ಯೂನತೆಯನ್ನು ಸರಿಪಡಿಸಬೇಕು ಅಂತ ಅಪೇಕ್ಷೆ ಪಟ್ಟರು. ಅವರ ಕಾಲದಲ್ಲಿ ಮಾಡಲಿಕ್ಕಾಗದೇ ಇದ್ದರೂ ಅವರ ಸುಪುತ್ರ ಆ ಕಾರ್ಯವನ್ನು ಅರ್ಥಪೂರ್ಣವಾಗಿ, ಶಾಸ್ತ್ರಬದ್ಧವಾಗಿ, ಸಮರ್ಪಕವಾಗಿ, ಎಲ್ಲೂ ಕೂಡ ಶಾಸ್ತ್ರ ವಿಧಿವಿಧಾನಗಳಿಗೆ ಲೋಪವಾಗದ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿ ಈ ದಿನ ಅದರ ನೂತನ ಶಿಲಾಮಯ ಗರ್ಭಗುಡಿಯಲ್ಲಿ ಸಿದ್ಧಿಗಣಪತಿಯ ಪುನಃ ಸಮಾಜದ ಔನ್ನತ್ಯಕ್ಕೆ, ಮನಸ್ಸಿನ ನೆಮ್ಮದಿಗೆ, ಬದುಕಿನ ಸಾರ್ಥಕತೆಗೆ ದೇವರ ಅನುಗ್ರಹ ಬೇಕು ಅಂತ ಅಪೇಕ್ಷೆ ಪಡುವವರಿಗೆ ಇಂತಹ ಎಲ್ಲ ಕಾರ್ಯಗಳು ಕೂಡ ಸಮಾಜದಲ್ಲಿ ಅನವರ್ತವೂ ನಡೆಯುವಂಥದ್ದು ಆಗಬೇಕು ಅನ್ನುವಂಥದ್ದು ಭಗವತ್ ಪ್ರೇರಣೆಯಾಗಿರ್ತಕ್ಕಂಥದ್ದು. ಇವರಿಗೆ ಅಷ್ಟಬಂಧ ಆಗಿದೆ, ನಾಳೆ ಕುಂಭಾಭಿಷೇಕ ಪುನಃ ಆಗ್ತಾಯಿದೆ. ಈಗ 4 ದಿವಸಗಳು ನಡೆದಿದ್ದಾವೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಮ್ಮ ಬದುಕಿನ, ನಮ್ಮ ಜೀವನದ ಅಂತರಂಗದಲ್ಲೂ ಕೂಡ ಆಗಬೇಕು. ದೇವರಿಗೆ ಹೇಗೆ ಭಾಳ ವಿಶೇಷವಾಗಿರ್ತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಶಾಸ್ತ್ರಬದ್ಧವಾಗಿ ಅಷ್ಟಬಂಧ ಹಾಕಿ ದೇವರನ್ನು ಪ್ರತಿಷ್ಠೆ ಮಾಡಿ 45 ತತ್ವಗಳ ಮುಖಾಂತರವಾಗಿ ಕುಂಭಾಭಿಷೇಕವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಹೇಗೆ ಮಾಡಿದ್ದಾರೋ ಹಾಗೆ ಈ ದೇವವೆಂಬ ದೇವಾಲಯದಲ್ಲಿ, ಹೃದಯವೆಂಬ ಗರ್ಭಗುಡಿಯಲ್ಲಿ ಪರಮಾತ್ಮನ ಅಂಶವನ್ನು ಬಿಂದುವಾಗಿ ಇಟ್ಟುಕೊಂಡು ಸಿಂಧುವಿನ ಜೊತೆಗೆ ಅಷ್ಟಬಂಧವಾಗಬೇಕು. ಪರಮಾತ್ಮ ನಮಗೆ ಇಷ್ಟಬಂಧವಾಗುವಂಥ ರೀತಿಯಲ್ಲಿ ನಮ್ಮ ಅರಿಷಡ್ ವರ್ಗಗಳನ್ನು ಜೋಡಿಸಿ ಅವನನ್ನು ಗಟ್ಟಿಯಾಗಿ ನೆಲೆಗೊಳಿಸುವಂಥ ವ್ಯವಸ್ಥೆಯನ್ನು ಮಾಡಿ ನಮ್ಮ ಜೀವನ ಸಾರ್ಥಕ್ಯದ ಜೀವನವನ್ನು ಕಾಣುವಂತಹ ಒಂದು ಪವಿತ್ರವಾದ ಪರಿವರ್ತನೆಯ ಅಷ್ಟಬಂಧ ಕಾರ್ಯಕ್ರಮ ಬ್ರಹ್ಮಕುಂಭಾಭಿಷೇಕ ನಮ್ಮ ಒಳಗೆ ಆಯಿತು ಅಂತಾದರೆ
ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದು ಪರಿಪೂರ್ಣತೆ ಆಗ್ತದೆ. ಮಾರಣಕಟ್ಟೆ ದೇವಾಲಯದ ಧರ್ಮದರ್ಶಿ ಹಾಗೂ ಎಂಎಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಕೃಷ್ಣಮೂರ್ತಿ ಮಂಜ ಮಾತನಾಡಿ, ಒಂದು ಊರಿನಲ್ಲಿ ದೇವಸ್ಥಾನ, ಶಾಲೆ ಉತ್ತಮವಾಗಿದ್ದರೆ ಊರಿಗೆ ಒಳಿತಾಗುತ್ತದೆ. ನಮ್ಮ ಹಟ್ಟಿಯಂಗಡಿಯಲ್ಲಿ 2 ಉತ್ತಮವಾಗಿದೆ ಎಂದರು. ಏನು ಹೇಳಲಿಕ್ಕಿಲ್ಲ. ಯಾಕಂತೇಳಿದರೆ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಆಣೆಗುಡ್ಡೆ ಗೊತ್ತಿತ್ತು, ಆದರೆ ಹಟ್ಟಿ ಅಂಗಡಿ ಗೊತ್ತಿರಲಿಲ್ಲ. ಸಾವಿರಾರು ವರ್ಷದ ಚರಿತ್ರೆ ಇರುವ ಹಟ್ಟಿ ಅಂಗಡಿ ರಾಮಚಂದ್ರ ಭಟ್ರು ಎಷ್ಟು ಕಷ್ಟಪಟ್ಟು ಅದನ್ನು ಆಣೆಗುಡ್ಡೆ ಲೆವೆಲ್ಗೆ ತಗೊಂಡು ಬಂದಿರೋದು ಅವ್ರಿಗೆ ಮಾತ್ರ ಗೊತ್ತು. ಅದು ಸುಲಭದಲ್ಲ. ಯಾಕಂದರೆ ಆಣೆಗುಡ್ಡೆಗೆ ಹೋಗುವಂಥ ಜನರು ಎಷ್ಟೋ ನಮ್ಮಾಗಿನವ್ರನ್ನ ಈ ಹಟ್ಟಿ ಅಂಗಡಿಗೆ ಟರ್ನ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಪವರ್ ಇಲ್ಲಿ ಇದೆ ಅಂತ ತೋರಿಸಿ ಕೊಟ್ಟಿದ್ದವರು ರಾಮಚಂದ್ರ ಭಟ್ರು. ಆದರೆ ತಂದೆ ಒಂದು ಹೆಸರು ಮಾಡಿ ಇಟ್ಟೋದಾಗ ಅದನ್ನು ಕಾಪಾಡಿಕೊಳ್ಳೋದು ಮಗನಿಗೆ ಭಾರೀ ಕಷ್ಟದ ಕೆಲಸ, ಅಷ್ಟು ಸುಲಭದಲ್ಲ. ಆ ಕಷ್ಟವನ್ನು ಇವತ್ತು ನಮ್ಮ ಬಾಲಚಂದ್ರ ಭಟ್ರವರು ತಲೆ ಮೇಲೆ ಆ ಭಾರವನ್ನು ಹೊತ್ತುಕೊಂಡು ಈ ಅವರ ತಂದೆಯವರ ಸಂಕಲ್ಪವನ್ನು ಸಂಪೂರ್ಣ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ. ಯಾಕಂತೇಳಿದರೆ ಅವ್ರ ಕಾಲದಲ್ಲಿ ಆಗಬೇಕಾದ ಈ ಒಂದು ಗರ್ಭಗುಡಿ ಇವತ್ತು ಇವ್ರ ಕಾಲದಲ್ಲಿ ಆಗಿದೆ ಅಂದರೆ ಇವರಲ್ಲಿ ಅವರಿಗಿಂತ ಹೆಚ್ಚಿಗೆ ಪುಣ್ಯದ ಶಕ್ತಿ ಇರ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೇನೆ. ಪುಣ್ಯ ಇಲ್ಲದೆ ಅವನು ಏನೂ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪುಣ್ಯ ಬೇಕು, ಮತ್ತು ಆ ಕಾಲ ಕೂಡಿ ಬರಬೇಕು. ಊರಿನವರ ಎಲ್ಲ ಶ್ರಮನೂ ಬೇಕಾಗುತ್ತೆ ಅದಕ್ಕೆ. ಯಾಕಂತೇಳಿದರೆ ಒಂದು ದೇವಸ್ಥಾನ ಉದ್ಧಾರ ಆಗಿದೆ ಅಂತ ಹೇಳಿದರೆ ಇಡೀ ಊರು ಉದ್ಧಾರ ಆದಂಗೆ ಆಗುತ್ತೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಶ್ರೀ ಸಿದ್ಧಿ ಶೈಕ್ಷಣಿಕ ಪ್ರತಿಷ್ಠಾನದ ಅಧ್ಯಕ್ಷ ಎಲ್.ಟಿ. ತಿಮ್ಮಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕುಂದಾಪುರದ ರಾಜ್ಯಮಟ್ಟದ ನಿರೂಪಕ ಸಂದೇಶ್ ಶೆಟ್ಟಿ ಸಲ್ವಾಡಿ ನೇತೃತ್ವದಲ್ಲಿ ಟಿವಿ ವಾಹಿನಿಗಳ ಪ್ರಸಿದ್ಧಿಯ ಕಲಾವತಿ ದಯಾನಂದ, ರವೀಂದ್ರ ಪ್ರಭು, ರಜತ್ ಮಯ್ಯ ಮತ್ತು ಅನೇಕ ಕಲಾವಿದರಿಂದ ಸ್ವರಾಂಜಲಿ, ಭಕ್ತಿ ಭಾವ ಹಾಗೂ ಮಧುರ ಸಿನಿಮಾ ಗೀತೆಗಳ ಗಾಯನ ಸಂಜೆ ನಡೆಯಿತು. ಕರುಣೆಯ ಮೇಲೆ ನಮ್ಮ ಪಾದವು ಸಮಯದ ಸೂತ್ರವನದು, ಒಂದು ಹುಟ್ಟಿನ ಕಥೆಯ ಹೇಳಿದು ಈ ಬೊಂಬೆ, ಆ ಕಥೆಯಲ್ಲಿ. ಈ ಸಂದರ್ಭದಲ್ಲಿ ಉದ್ಯಮಿ ಅರೂರು ಪ್ರಭಾಕರ್ ರಾವ್, ಕರ್ನಾಟಕ ಬ್ಯಾಂಕ್ ನಿವೃತ್ತ ಎಂಡಿ ಮಹಾಬಲೇಶ್ವರ್, ಕುಂದೇಶ್ವರ ದೇವಾಲಯದ ಅಧ್ಯಕ್ಷ ಕೃಷ್ಣಾನಂದ ಚಾತ್ರ, ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷ ರಮಾದೇವಿ, ರಾಮಚಂದ್ರ ಭಟ್ಟ, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಧರ್ಮದರ್ಶಿ ಬಾಲಚಂದ್ರ ಭಟ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾರಾಯಣರಾವ್ ಸ್ವಾಗತಿಸಿದರು. ಶಿಕ್ಷಕ ಗುರುರಾಜ್ ಎಸ್ ಕಾರ್ಯಕ್ರಮ ನಿರ್ವಹಿಸಿದರು. ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆಯ ಉಪಪ್ರಾಂಶುಪಾಲ ರಾಮದೇವಾಡಿಗ ವಂದಿಸಿದರು. ಜೆಪಿ ಬಡಕೆರೆ, ವಿ4 ನ್ಯೂಸ್, ಬೈಂದೂರು.